ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ಎಸ್ಸಿ ಜನಾಂಗದ ದೌರ್ಭಾಗ್ಯ. ಮಾಚನೂರು ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಸಾಕು, ಇಲ್ಲಿನ ಜನರಿಗೆ ಜೀವ ಭಯ ಬರುತ್ತೆ. ಹಳ್ಳ ಬಂದರೆ ಸಾಕು, ರಭಸದ ನೀರಿನಲ್ಲಿಯೇ ಸಾಗಿ ಸತ್ತವರ ಅಂತ್ಯಕ್ರಿಯೆ ಮಾಡಬೇಕು. ಶಾಸಕ ಹಂಪಯ್ಯ ನಾಯ್ಕರೇ, ನೀವು ದಲಿತರಿಗಾಗಿ ದಲಿತರ ಕಷ್ಟ ಕೇಳುವಿರಾ? ಮಾಚನೂರು ಗ್ರಾಮದ ಜನರಿಗಿನ್ನೂ ಸಿಕ್ಕಿಲ್ಲ 47ರ ಸ್ವಾತಂತ್ರ್ಯ. ಹೌದು ವೀಕ್ಷಕರೇ, ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಆಶಯದಂತೆ ದಲಿತರಿಗೆ ಸೌಲಭ್ಯ ಸಿಗುತ್ತಿದೆ ಎಂದು ಸರ್ಕಾರ ಹೇಳುತ್ತೆ. ಆದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾದರೂ ಸಹ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ದಲಿತರು ಸತ್ತರೆ ಜೀವ ಭಯದ ನಡುವೆ ರಭಸವಾಗಿ ಹರಿಯುವ ಹಳ್ಳ ದಾಟಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ದುಸ್ಥಿತಿ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕರೇ ತಾವು ದಲಿತರಿಗಾಗಿ ಮಾಚನೂರು ಗ್ರಾಮದ ದಲಿತರು ಸ್ಮಶಾನ ಭಾಗ್ಯ ಇಲ್ಲದೆ ನರಳಾಡುತ್ತಿರುವ ತುಂಬಿದ ಹಳ್ಳದಲ್ಲಿ ಸತ್ತ ಹೆಣ ಹೊತ್ತುಕೊಂಡು ಸಾಗಿ ಜೀವಂತ ಇರುವವರು ಸತ್ತರೆ ಇದಕ್ಕೆ ಯಾರು ಹೊಣೆ ಎಂದು ಜನರ ಪ್ರಶ್ನೆಯಾಗಿದೆ. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ ಹೊರತು ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯಗಳು ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ದಲಿತರಿಗೆ ಸ್ವಾತಂತ್ರ್ಯ ಲಭಿಸಿಲ್ಲವಾಗಿದ್ದರಿಂದ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಆಶಯಗಳು ಮಾಚನೂರು ಗ್ರಾಮಕ್ಕೆ ಇಲ್ಲವಾಗಿದೆ ಎಂದು ಗ್ರಾಮಸ್ಥರು ನೋವಿನ ನುಡಿಯನ್ನಾಡಿದರು. ನ್ಯೂಸ್ ರಿಪೋರ್ಟ್ ಹೊನ್ನಪ್ಪ ಕಟ್ಟಿಮನಿ, ಸಮೃದ್ಧ ಕರ್ನಾಟಕ ನ್ಯೂಸ್ ಮಾನ್ವಿ. ನಿಮ್ಮ ಹೆಸರು? ಹನುಮಂತ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಗೆ ಸಿರವಾರ ತಾಲೂಕು ಮಾಚನೂರು ಗ್ರಾಮ ಪಂಚಾಯತ್ ಗಣಿದಿನ ಬರ್ತದ್ರಿ. ಹೌದು ಸರ್. ಸರ್ ಸಮಸ್ಯೆ ಏನು ಸರ್? ಸಮಸ್ಯೆ ಏನು ಸರ್, ಈಗ ಒಂದು 50-60 ವರ್ಷದಿಂದ ನಮ್ಗೆ ಸ್ಮಶಾನ ಅಂತ ಭಾಳ ಕಷ್ಟ ಅದ. ಅದೇನೋ ಅನಿವಾರ್ಯ ಕಾರಣದಿಂದ ಒಬ್ರು ಉರ್ಲಕೆಂಡು ಸೋತಿದ್ರು. ಅದು ಗೌರ್ಮೆಂಟ್ ಗೌಟಾಣೆ ಐತೆ ಅಂತಂದು ಅಲ್ಲಿ ಒಯ್ದು ಇಟ್ಟಿವಿ. ಅದಕ್ಕೆ ಏನಂತಂದ್ರೆ ಒಂದು 2-2.5 ಕಿಲೋಮೀಟರ್ ಆಗುತ್ತೆ ದೂರ. ಆದ್ರೆ ಅದಕ್ಕೆ ಹಳ್ಳ ಐತೆ ರೀ. ಹಳ್ಳ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್ ಅದ, ಒಟ್ಟ ಒಯ್ಯಕ್ಕೆ ಆಗೋದಿಲ್ಲ. ಈಗ ಮೊನ್ನೆ ಎದೆ ಮಟ್ಟ ನೀರು ಬಂದದ, ನೀರಿನಾಗ ಒಯ್ದನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೋಗಿಲ್ಲ, ಉಳಿದವ್ರೆಲ್ಲ ಯಜಮಾನ್ರು ಮನೆಯಲ್ಲೇ ಇದಾರ. ಇವಕ್ಕೆಲ್ಲ ಹೋಗಿ ಇಟ್ಟು ಬಂದಿವಿ. ಅದನ್ನ ನಾವೇನು TV 9 ಮಾಡ್ಲಿ, ಲೆಟರ್ ಕೊಡ್ತೀವಿ, ತಹಶೀಲ್ದಾರ್ಗನು ಕೊಟ್ಟಿವಿ, ಅದನ್ನೇನು ಗಮನಕ್ಕೆ ತಗೊಂಬವ್ರು ಯಾರಿಲ್ಲ. ಈಗ ಈ ಕಡೆ ಹೋಗ್ಬೇಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಐತೆ, ಭಾಳ ದೂರ ಆಗುತ್ತೆ. ಏನೋ ಈಗ MP ಆಗಲಿ, ಇವನ್ ಯಾರು MLA ಆಗಲಿ, ಜಡ್ ಮೆಂಬರ್ ಆಗಲಿ, ಟೀಪ್ ಮೆಂಬರ್ ಆಗಲಿ, ಯಾವನೇ ಇಲ್ಲಿಗೆ ನಮ್ಮಲ್ಲಿಗೆ ಬರೋದಿಲ್ಲ. ಓಟ್ ಕೇಳಕ್ ಬಂದವ್ರು ಆಮೇಲೆ ಮತ್ತೆ ತಿರುಗಿ ಓಟಿಗೆ ಬರ್ತಾರೆ ಹೊರತು ಇದು ಕೆಲಸ ಏನಾನ ಐತೇನೋ, ನಿಮ್ಮ ಪ್ರಾಬ್ಲಮ್ ಏನೋ, ನಿಮ್ಮ ಸಮಸ್ಯೆ ಏನಂತಂದು ಯಾವನು ಕೇಳೋದಿಲ್ಲ ಸರ್. ಇಲ್ಲಂತ ರಸ್ತೆ ನೋಡ ನಮ್ಮ ಏರಿಯಾದಾಗ ಅದ್ರಾಗ ನಮ್ಮ ಆದ್ರ ಅಂತಂದ್ರೆ ಪೂರಾ ಸ್ಪೆಷಲ್ ಆಗಿಬಿಟ್ಟದ ಎಲ್ಲಾ ಹಳ್ಳಿಗಳಲ್ಲಿ. ಯಾವನೇ ನಮ್ಮದಿಗೆ ಕೇರ್ ಮಾಡಂಗಿಲ್ಲ, ನಮ್ಮ ವಿಷಯಕ್ಕೆ ಬರಂಗಿಲ್ಲ. ರೋಡ್ ರಸ್ತೆ ಎಲ್ಲ ತಿರುಗಾಡಕ್ ಸಹ ಇಲ್ರಿ. ಇಲ್ಲಿ ನೋಡ್ರಿ ಇಂದ ಎಷ್ಟು ಅಲ್ಲ ಸರ್, ಏನಂತಂದ್ರೆ ಮಾಚನೂರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ನೀವು ದಲಿತರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಶೋಷಿತ ಜನಾಂಗ ಇದೆ ಅಂತ ಹೇಳ್ತೀರಿ. ಹಳ್ಳಕ್ಕ ನೀರು ಬಂದ್ರೆ ಒಂದು ರೀತಿಯಲ್ಲಿ ಹೆಚ್ಚಳವಾಗಿ ನೀರು ಬಂದ್ರೆ ನಿಮ್ಮ ಸ್ಥಿತಿ ಹೆಂಗ ಸರ್? ಅಂದ್ರೆ ಸತ್ತವ್ರ ಗತಿ ಏನು? ಏನೆಲ್ಲ ಪ್ರಾಬ್ಲಮ್ ಬಹಳ ಕಷ್ಟ ಇದ್ದಾರೆ. ಅದನ್ನ ಮನೆಗ ಇಟ್ಕೋಬೇಕಿಲ್ಲ ಅಂತಂದ್ರೆ ಚಟ ಕಟ್ಟಿ ಅದಕ್ಕೆ ನೀರಿಗೆ ಬಿಡ್ಬೇಕು. ಆ ಪೊಸಿಷನ್ ಅದ. ಇದು TV 9 ನಲ್ಲಿ ಬಂದ್ರನು ಯಾವನು ಅದನ್ನ ಗಮನಕ್ಕೆ ತಮ್ಮದೇ ಇಲ್ಲ. ಯಾರು MLAಗಳಾಗಲಿ, MP, ಟೀಪ್ ಮೆಂಬರ್ ಆಗಲಿ, ಜಡ್ ಮೆಂಬರ್ ಆಗಲಿ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಯಾರು MLA ಅವ್ರು ಯಾರು ಸರ್? ಅಂಪೈ ಸೌಕರ್ ಇದ್ದಾರೆ. ಮತ್ತೆ ಅವ್ರಿಗೆ ಗೊತ್ತಿಲ್ವಾ ನಿಮ್ ಕಷ್ಟ ಕೇಳೋದು? ಗೊತ್ತೈತೆ ಸರ್, ಗೊತ್ತಿದ್ರೆ ಅವ್ರು ಬರಂಗಿಲ್ಲ. ನೀವು ಹೇಳಿರ ಅವ್ರಿಗೆ ಹೇಳ ಸರ್ ಏನಂತ? ಇದು ನಮ್ಗೆ ಪ್ರಾಬ್ಲಮ್ ಆದ, ಸ್ಮಶಾನದ ಹಿಂಗ ಆದಂತಂದು ಮೊದಲ ಮನೆಗೆ ಕೊಟ್ಟಿವಿ ಸರ್, ತಹಶೀಲ್ದಾರ್ ಕೊಟ್ಟಿವಿ, ಅವ್ರಿಗೇನು ಕೊಟ್ಟದ. ಆದ್ರೆ ಏನು ಉಪಯೋಗ ಇಲ್ದಂಗೆ ಆಗ್ಬಿಟ್ಟ ಸರ್. ಅಲ್ಲ ಸರ್, ಈ ರೀತಿಯಾಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿರು ಕೂಡ ದಲಿತರು ಒಂದ್ ರೀತಿಯಲ್ಲಿ ಶೋಷಣೆಯಲ್ಲಿ ಬದುಕ್ತಾರೆ ಅಂದ್ರೆ ಏನ್ ಸರ್? ಇನ್ನು ಐತರಿ, ಇನ್ನು ಮುಂದನ ಹಿಂಗೆ ಇರ್ತದ. ಇದು ಹಳೇದಿಲ್ಲ ಸರ್. ನಾವು ಶೋಷಿತ ವರ್ಗಕ್ಕೆ ಸೇರಿವಂತಂದ್ರೆ ಇನ್ನು ತುಳಿಬೇಕಂತ ನೋಡ್ತಾರ ಹೊರತು ಅವ್ರಿಗೆ ಏನು ವ್ಯವಸ್ಥೆ ಐತಾ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕನ್ನೋದು ಯಾರಿಗೂ ಬರೋದಿಲ್ಲ ಸರ್. ಅವು ಹಿಂಗಾದ್ರೆ ಹೆಂಗ ಸರ್ ನಿಮ್ ಪರಿಸ್ಥಿತಿ? ಇದೆ ಸರ್, ಇದೇ ಗೋಳನೆ ನಮ್ಮ ಮಾದಿಗ ಅಂತ ಅಂದ್ಮೇಲೆ ಅದು ಹುಟ್ಟಿದ್ದೆ ಪರಿಸ್ಥಿತಿ ಗಂಭೀರ. ಮಾದಿಗಳಾಗಿ ಹುಟ್ಟಿದ್ದೆ ನಮ್ಗೆ ದೊಡ್ಡ ಕಷ್ಟ ಆಗಿಬಿಟ್ಟ ಸರ್. ಎಲ್ಲಿ ಹೋದ್ರೂ ಶೋಷಿತ ಐತರಿ, ಶೋಷಣೆಗೆ ಒಳಗಾಗಿವಿ. ನಮ್ಗೆ ಊರಾಗ ಹೋದ್ರನಿಲ್ಲ, ಗುಡಿ ಪ್ರವೇಶ ಇಲ್ಲ, ಯಾವುದೂ ಇರೋದಿಲ್ಲ ಸರ್. ಯಾವನೋ ಒಬ್ಬ ನಮ್ಗಿನ ಸ್ವಲ್ಪ ನಮ್ಮ ಎಷ್ಟಾಗಿದ್ರೂ ಅವನಿಗೆ ಅನುಮತಿ ಸಿಗ್ತದ, ನಮಗೆ ಸಿಗೋದಿಲ್ಲ. ಮಾದ್ರ ಅಂತಂದ್ರೆ ಅಷ್ಟು ಕೀಳಾಗಿ ಕಾಣ್ತದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಇರೋದು ಹಂಗ ಅದು. ಅಂದ್ರೆ ಸ್ಮಶಾನದಿಂದ ದೊಡ್ಡ ಕಷ್ಟವಾಗಿ ಬದುಕ್ತಾ ಇದ್ರಿ. ಭಾಳ ಕಷ್ಟ ಐತೆ ಸರ್. ಈಗ ಏನ್ ಸರ್ ಅನುಕೂಲ ಏನಂದ್ರೆ ಮಳೆಗಾಲ ಇಲ್ಲ ಅಂತಂದ್ರೆ ಅನಿವಾರ್ಯ ನಡೀತದ. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಟೈಮ್ದಾಗ ಏನು ಅನಿವಾರ್ಯದಂತ ಯಾರನ್ನ ಸ್ವತ್ನಪ್ಪ ಅಂದ್ರೆ ಒಯ್ಯಕ್ ಭಾಳ ಕಷ್ಟ. ಒಯ್ಬೇಕು, ಇಲ್ಲಾಂದ್ರೆ ಚಟಕಟ್ಟ ಹೆಂಗ ಬಿಡ್ಬೇಕಾದ. ಅಂದ್ರೆ ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದ್ರಿ ನೀವು. ಭಾಳ ಕಷ್ಟ ಐತೆ ಸರ್. ಹೆಸರಮ್ಮ?
ನನ್ನ ಹೆಸರು ರೇಣುಕ ಸರ್. ರೇಣುಕಮ್ಮ, ಯಾವ ಊರಮ್ಮ ನಿಮ್ದು? ಜಿಲ್ಲಾ ರಾಯಚೂರು ಸರ್, ತಾಲೂಕು ಸಿರುವಾರ್ ಸರ್. ಹಾ, ಗಣದಿನಿ ಪಂಚಾಯತ್ ಆತ ಸರ್. ಇವೆಲ್ಲ ಹಳ್ಳಿ 6 ಹಳ್ಳಿ ಗಣದಿನಿ ಪಂಚಾಯತಿಗೆ ಆಗ್ತದ ಸರ್. ಯಾವ ಊರಮ್ಮ ನಿಮ್ದು? ನಮ್ದು ಮಾಚನೂರು. ಹೌದು, ಸಮಸ್ಯೆ ಏನಮ್ಮ? ಸಮಸ್ಯೆ ಹಳ್ಳದ್ದು ಬಾಳ ಸಮಸ್ಯೆ ಐತಿ ಸರ್. ಯಾವ ಮಕ್ಕಳ ಸಾಯ್ಲಿ ದೊಡ್ಡವರ ಸಾಯ್ಲಿ ಹೋಗಕ್ಕ ನಮ್ಗ ದಾರಿ ಇಲ್ಲ ಸರ್. ಮತ್ತೆ ಅಂತ ಟೈಮ್ ಬಂದ್ರ ಹಳ್ಳ ಬಂದ್ರ ಸರ್ ಮನೆಯಲ್ಲೇ ಇಟ್ಕೋಬೇಕಂತ ಸಮಸ್ಯೆ ಆಗಿಬಿಟ್ಟೆ ಸರ್. ತಲೆ ಅಂತರಕ್ಕ ಏನ್ ನಮ್ಗೆ ಜಾಗನೇ ತೋರ್ಸಲ್ರಿ ಸರ್ ಸರ್ಕಾರದವ್ರು. ಮತ್ತೆ ಗಂಡ್ ಮಕ್ಳ ಹಿಂದೆ ಹೋದ್ರ ಸರ್, ಮೊನ್ನೆ ಮಣ್ಣಿಗೆ ಹೆಣ್ಮಕ್ಳು ಹೋಗೋದಾಗಲ್ಲ ಸರ್. ಎದೆ ಮಟ್ಟ ನೀರು ಸರ್. ಹಳ್ಳ ತುಂಬಾ ಹರಿಯಕತ್ತಿತ್ತು ಸರ್. ಆ ಕಡೆ ಹೋಗಕ್ ಕೂಡ ನಮ್ಗೆ ದುರ್ಚಿಲ್ಲ ಸರ್. ಬಾಳ ದನ ಕರಗಳ ಹೋಗ್ಬಿಟ್ಟ ಸರ್ ಹಳ್ಳಕ್ಕ. ಮನುಷ್ಯರು ಕೂಡ ಹಂಗ ತಟ ಇದು ಹೋಗಿವಿ ಸರ್. ಮೊನ್ನೆ ಬಾಳ ಸಮಸ್ಯೆ ಆತ್ರಿ ನಮ್ಮ ಅಕ್ಕ ಸತ್ರ. ಅದಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್. MLA ಅವರು ಎಲ್ಲಾರು ಬರ್ತಾರ ಸರ್. ನಮ್ಗೆ ಓಟ್ ಹಾಕ್ರಿ ಅಂತಾರ ಸರ್. ಎಲ್ಲ ಮನಿತನ ಬಂದ್ ಎಲ್ಲ ಮಾಡ್ಕೊಂಡ್ ಹೋಗ್ತಾರ ಸರ್. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ ಸರ್. ಏನು ಮಾಡೋದಲ್ಲ ಸರ್. ಯಾರ ನಿಮ್ಮ MLA ಯಾರು ಈ ಊರಿಗೆ ಆತಾರಲ್ರಿ ಅಲ್ಲಿ ಇಲ್ಲಿ ಎಲ್ಲಾರು ಮತ್ತೆ ಏನ್ ಮಾಡಕ್ಕಿಲ್ಲ ಅವ್ರು. ಸೌಕರ್ಯ ಸರ್ ನಮ್ಗೆ ಸಿರುವಾರ್ ತಾಲೂಕಿಗೆ ಏನ್ ಮಾಡಕ್ ವ್ಯವಸ್ಥೆ ಇಲ್ಲರಿ ಸರ್. ಅಲ್ಲಮ್ಮ, ಈ ರೀತಿ ದಲಿತರಿದ್ರಿ, ಶೋಷಿತರಿದ್ರಿ, ಈ ರೀತಿಯಲ್ಲಿ ಕಷ್ಟದಲ್ಲಿ ಬದುಕ್ತಿದಾರ ಮೇಲೆ ಸರ್ಕಾರ ಮತ್ತೆ ಏನ್ ಮಾಡ್ತದ ಅಂದ್ರೆ, ನೀವು ನಿಮ್ಮ ಊರಲ್ಲಿ ಯಾರಾದ್ರೂ ಸತ್ತರೆ ಆ ಹಳ್ಳ ಬಂತಂದ್ರೆ ಯಾವ ಪರಿಸ್ಥಿತಿ ಹಂಗಮ್ಮ? ಮತ್ತೆ ಹಳ್ಳಕ್ ಕೂಡ ಅಂತ ಪರಿಸ್ಥಿತಿ ಬರ್ತದೆ ಸರ್. ಮತ್ತೆ ಏನ್ ಮಾಡುತ್ತೆ ಹೆಣ್ಮಕ್ಳು ತಾಯಿ ತಂದೆ ಸತ್ರ ಮತ್ತೆ ಮಕ್ಕಳು ಕೊಡಷ್ಟು ಮಣ್ಣಿಗೆ ಆಗೋದಿಲ್ಲ ಸರ್. ಮನೆಯಲ್ಲೇ ಉಳ್ಕೊಂಡ್ಬಿಡ್ತೀವಿ ಸರ್. ಮತ್ತೆ ಹೋಗಿ ಗಂಡ್ ಮಕ್ಳೆ ಹೋಗಿ ಎದೆ ಮಟ್ಟ ನೀರ್ ಆದ್ರ ಊದಾಕ್ ಬರ್ತಾರ ಸರ್. ಮತ್ತೆ ಅಂತ ಪರಿಸ್ಥಿತಿ ಬಂದ್ರ ಮತ್ತೆ ಮನೇಲಿ ಇಟ್ಕಂತ ಸಮಸ್ಯೆ ಆಗ್ಬಿಟ್ಟೆ ಸರ್. ನಮ್ಗೆ ಏನು ಸರ್ಕಾರದವ್ರು ಏನು ತೋರ್ಸವಲ್ರಿ ಸರ್. ಸ್ವಲ್ಪ ಯಾವ್ದನ ಸರ್ಕಾರದ ನಮ್ಗೆ ಜಾಗ ಒಂದು 10 ಎಕರೆ ಹೊಲ ತೋರಿಸಿ ನಮ್ಗ ಸಮಸ್ಯೆ ಮಾಡಿ ಪರಿಹಾರ ಮಾಡಿ ಕೊಡ್ರಿ ಸರ್. ಬಾಳ ಅಜ್ಜ ಮುಚ್ಚ ತಲೆ ಅಂತರಕ್ಕಿಲ್ಲ ಸರ್. ನಮ್ಗ ಜಾಗನೇ ತೋರ್ಸೋರು ಸರ್ಕಾರ ಇಳಿಯವಲ್ರಿ ಸರ್. ಬರೇ ಓಟ್ ಹಾಕ್ಸಂತಾರ, ಯಾರ ಮನೆಯವ್ರು ಸೇರ್ಕಂತಾರ ಸರ್. ಅಲ್ಲಮ್ಮ, ಈ ರೀತಿ ಮತ್ತೆ ಓಟ್ ಹಾಕುವಾಗ ಬರ್ತಾರ, ನಿಮ್ ಕಷ್ಟ ಕೇಳೋರು ಯಾರಿಲ್ಲ? ಯಾರ್ ಕೇಳ್ತಾರ ಸರ್? ಹಳ್ಳಿ ಮಂದಿ ನಮ್ಗ ಹೋಗಕ್ ಊರಿಗೆ ಎಲ್ಲೇನು ಸತ್ರ ಹೋಗಿ ಬಸ್ಸಿಗೆ ಕೂಡ ಬಸ್ ಇಲ್ರಿ ಅಂತ ಪರಿಸ್ಥಿತಿ ಸರ್. ಅವಾಗಿನ ಕಾಲಕ್ ಬಂಡಿ ಹತ್ತದ್ದು ಅಂತಾರ ಸರ್. ಬಂಡಿ ಹತ್ತಿ ಹೋಗಿ ಬಂದಾರ ಸರ್. ಎಲ್ಲೇನು ಮನೆಯೊಳವ್ರ ಸತ್ರ ಹೋಗಕ್ಕಿಲ್ರಿ. ತವ್ರ ಮನಿಗೆ ನಮ್ಗ್ ಬಸ್ ಕೂಡ ಇಲ್ಲ ಈ ಊರಿಗೆ. ಇಲ್ರಿ ಒಂದ್ ಟೈಮ್ ಅನ್ನಿಲ್ರಿ. ಕಾಲೇಜಿಗೆ ಮಕ್ಕಳು ಒಂದ್ ಟೈಮ್ ಬರ್ತಾವ, ಒಂದ್ ಟೈಮ್ ಇಲ್ಲ. ಮಕ್ಕಳು ಕೂಡ ಮನೆ ಸರಿಯಾಗಿ ಬಿಡ್ತಾರ ಸರ್. ಮಾನವಿಗೆ ಆಗ್ತವಿ, ಸಿರುವಾರ್ಕ್ ಆಗ್ತವಿ. ಮಕ್ಕಳು ಕೂಡ ವಿದ್ಯಾಭ್ಯಾಸ ಕೂಡ ಆಳ್ರಿ. ಬಸ್ ಇಲ್ಲ, ಒಂದ್ ಏನೇನಿಲ್ಲ ಸರ್. ನಮ್ಮ ಹಳ್ಳಿ ಬಾಳ ಹಿಂದುಳ್ಕೊಂಡವ್ರಿ. ಓಟಿಗೆ ಅಂದೇವ್ ಬರೀ ನಮಸ್ಕಾರ ಮಾಡ್ಕೊಂತ ಬರ್ತಾರ ಸರ್. ಯಾರ ಮನಿಗವ್ರು ಸರಿ ಆತಾರ ಆಗ್ತವಿ ಗೆತ್ತಾರ. ಏಮ್ಮ ಮಾಡಿಬಿಡ್ತೀವಮ್ಮ ನಿಮ್ಗಂತಾರ. ಒಂದ್ ಕರೆಂಟ್ ಇಲ್ರಿ. ಹಂಗ ಕರೆಂಟ್ ಇಲ್ಲ, ರಸ್ತೆ ಅಂತ ಒಟ್ಟ ಸಿಸಿ ರೋಡ್ ಇಲ್ಲ. ಬರೀ ಅರ್ಲ್ರಿ ಓಣಿ ಮನ್ಯಾಗ ನೀರ್ ಹೋಗಂತ ಸರ್. ನೀವು ಕಟಾರ್ ಇಲ್ಲ ಸರ್. ನೈಸು ಒತ್ತಟ್ಟಿಗೆ ಹರಿಯಂಗ ನೀರಿಗೆ. ಯಾವ ಜನಾಂಗದವ್ರಮ್ಮ ನೀವು? ನಾವು ಮಾದಿಗ ಸರ್. ಮಾದಿಗ ಸರ್. ನಿಮ್ಗ ಬಾಳ ಆದಮ್ಮ ಮೀಸಲೈತೆ ಅಂತಾರ ಸರ್. ನಮ್ಗೆ ಏನು ವ್ಯವಸ್ಥೆ ಮಾಡಿ ಕೊಡವಲ್ರಿ ಸರ್. ಏನ್ ಮಾಡ್ತ ಸರ್? ನಾವು ಏನು ಬಡವ್ರಿ, ಮತ್ತೆ ಏನ್ ಮಾಡಕ್ಕಿಲ್ಲ. ಅವರೇ ಮ್ಯಾಲೆ ನಮ್ಮಿಂದ ಮ್ಯಾಲೆ ಕುಂತಾರ್ರಿ ದೊಡ್ಡ ದೊಡ್ಡ ಚೇರ್ ಮ್ಯಾಗ. ಈಗ ನಮ್ಮನ್ನ ಕಾಲ ಚಪ್ಪಲಿ ಮಾಡಿಬಿಟ್ರ ಸರ್. ಅವ್ರ ಕಾಲ ಚಪ್ಪಲ್ಲ. ಅವು ಏನ್ ಮಾಡಕ್ಕಿಲ್ಲ. ಹೊಲಲ್ಲ ಮನಿಲ್ಲ. ರೈತರು ಕೂಲಿದ್ರು ಉಣ್ತೀವಿ ಇರ್ಲಕ್ಕಿಲ್ಲ ಸರ್. ಸತ್ರ ನೋಡ್ರಿ ಸರ್. ನಮ್ಗೆ ಎದೆ ಮಟ್ಟ ನೀರು ಮನೆ ಯಾರು ಆಗಿಲ್ಲ ಸರ್. ನಮ್ಮ ಮಕ್ಕಗ ಬರೀ ಗಣಮಕ್ಳು 4 ಮಂದಿ ಇಟ್ಟು ಬಂದಾರ ಸರ್. ಸ್ವಲ್ಪ ಅದಕ್ಕೆ ಒಂದಿಟ್ಟು ವ್ಯವಸ್ಥೆ ಮಾಡಿ. ದನ ಕರ ಅಂತೂ ದಿನ ಒಂದ್ ಸಾಯ್ತೇವ್ ಸರ್ ಮಳೆ ಬಂದ್ರ.